ಓಹ್ ಏನಣ್ಣ, ಏನು ಇಲ್ಲಿ ಗಂಟು ಬಂದ್ಬಿಟ್ಟಿದ್ದೀರಲ್ಲ? ಬಂದೆ ಕಣಪ್ಪ, ಬಂದೆ. ನಿಮ್ಮನ್ನೇ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದ ಅಂದ್ಬಿಟ್ಟು. ನಮ್ಮನ್ನೇನು ನೋಡೋದು, ಏನು ಮಾತಾಡ್ಸೋದು ಇದ್ದದಣ್ಣ? ನಮ್ಮ ಜೊತೆ ಏನು ಮಾತು? ಓ, ಏನು ಮಾಡೋದಪ್ಪ, ಬರ್ಬೇಕಲ್ಲ. ಏನಣ್ಣ, ಏನು ನಿಮ್ಮ ಜೊತೆ ನಮ್ಮ ಮಾತು? ಓ, ಏನೋ ಒಂದು ಮಾತಾಡ್ಬೇಕಾಯ್ತು. ಅದಕ್ಕೆ ಬಂದೆ ಕನಕ. ಇದು ಅವಕ್ಕ ಸಿದ್ದಾಡಂಗೆ ಫೋನ್ ಮಾಡಿತ್ತು. ಅವಣ್ಣ ಹೇಳ್ತಕಣ, ಏನೋ ಗೊತ್ತಿಲ್ಲ ನಿಮಗೆ. ಏನು ಹೇಳಿಲ್ಲಪ್ಪ. ಏನಣ್ಣ? ಅಯ್ಯೋ ಅದೇ ಅಣ್ಣ, ಅವತ್ತು ಏನೋ ಗೊತ್ತೋ ಗೊತ್ತಿಲ್ದನೆಯ ಅತ್ತಗೆ ಮಾತುಕತೆ ಆಗ್ಬಿಟ್ಟದೆ. ಇನ್ನೇನು ಮಾಡೋಕ್ಕಾಗಿಲ್ಲ ಅಂದ್ಕೊಂಡು ಅವಕ್ಕ ಕಳಿಸ್ತು. ಏನು ಅವ ಹುಡುಗ ಮಾಡಿದ್ರೆ ಆದ್ರೆ ಹುಡುಗಿ ಮದುವೆ ಆಯ್ತೀನಿ, ಇಲ್ಲ ಮದುವೆನೇ ಬೇಡ ಅಂತ ಕುಂತಿದ್ದಾನಂತೆ. ಅದಕ್ಕೆ ಅವಕ್ಕ ಆಯಿತು ಅತ್ತಗೆ ಮಾಡ್ಕೊಳಕ್ಕಾಯ್ತದೆ. ಅವನು ಇಷ್ಟಪಟ್ಟ ಮೇಲೆ ನಂದೇನಿದ್ದದು, ಹೋಗೋಣ ಕೇಳೋಣ ಅಂದ್ಬಿಟ್ಟು ಸಿದ್ದಣ್ಣಗೆ ಫೋನ್ ಮಾಡಿತ್ತಂತೆ. ಅವಣ್ಣ ಬೇಜಾರು ಮಾಡ್ಕೊಂಡಿತ್ತಲ್ಲ ಅವತ್ತೆಯ, ಅದಕ್ಕೆ ಏನು ಬಾಯಿ ಬಂದಾಗ ಮಾತಾಡ್ಬಿಟ್ಟು ಫೋನ್ ಇಟ್ಬಿಟ್ಟದೆ. ವಾತಾವರಣದಾಗ ನಮ್ಮ ಮನೆ ತಕ್ಕೆ ಬರೀತವಕ್ಕ. ಅಣ್ಣ ಒಂಚೂರ ಹೋಗ್ಬಿಟ್ಟು ಬರೋಗಣ, ಫೋನ್ ಹೋಗಿನಂದ್ರೆ ಸರಿ ಬರೋಕ್ಕಿಲ್ಲ, ಒಂದು ಅಜ್ಜೆ ಹೋಗ್ಬಿಟ್ಟೆ ಬಣ್ಣ ಅಂದ್ಬಿಟ್ಟು ನನಗೆ ಬರ್ಚಾದ ಕೊಟ್ಟು ಕಳಿಸಿದ್ರು. ಅವಣ್ಣ ಏನೋ ನಾನು ಮಾಡ್ಸೋಕ್ಕಿಲ್ಲ ಗಿಡ್ಸೋಕ್ಕಿಲ್ಲ ಅಂತಂತೆ. ಅವ್ರು ಬಿಟ್ಟಕಣ, ಏನೋ ಸಿದ್ದಣ್ಣನ ಮಗಳು ಅವಳು, ಹೋಗೋಣ ಅಂದ್ಬಿಟ್ಟು ಹಂಗೆ ನನಗೆ ದುಡ್ಡು ಕೊಟ್ಟೆ ಅಕ್ಕ ಕಳಿಸ್ತು, ಬರ್ಚಾರ್ಜ್ ಕೊಟ್ಟು ಓಟ್ ಬಣ್ಣ ಅಂದ್ಬಿಟ್ಟು. ಏನೋ ಆಗಿದಾಯ್ತು ಅಣ್ಣ, ಇನ್ನೇನು ಮಾಡೋಕ್ಕದು, ಏನೋ ಗೊತ್ತಾಗ್ಲಿಲ್ಲ. ಇನ್ನು ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರತದ. ಅಕ್ಕ ಅಣ್ಣ ಮಾಡ್ಕೊಡ್ರಣ, ಚೆನ್ನಾಗಿ ನೋಡ್ಕೊತಾರೆ ಅಣ್ಣ. ನೋಡೋಣ, ಪಾಪ ಮಧ್ಯದಲ್ಲಿ ನಿಂದು ಏನೂ ಇಲ್ಲ, ಸಿದ್ದಾಡೊಂದು ಏನೂ ಇಲ್ಲ. ನೀನೇನೋ ಹೇಳ್ದೆ. ಈಗ ನಮ್ಮ ಮನೆ ಮಗಳವಳೆ ಅಂತ ನಾವೇ ಹೋಗಿ ಅವ್ರ ಮನೆಗೆ, ಗಂಡು ಮನೆಗೆ ಹೋಗಿ ಮದುವೆ ಮಾಡ್ಕೊಳ್ಳಿ ಅಂತ ಕೇಳಂಗಿಲ್ಲ. ಇಲ್ಲ ಅವರು ಗೊತ್ತಿಲ್ಲ ಗುರಿಲ್ಲ ಅಂದ್ಕೊಂಡು ಬಂದು ಅವ್ರವೇ ಗೊತ್ತಿಲ್ದಾನೆ ಗುರಿ ಇಲ್ದಾನೆ ಬಂದು ಅವರು ಕೇಳೋಕ್ಕಾಗಿಲ್ಲ. ಗಂಡವರು ಕೇಳೋಕ್ಕಾಗಿಲ್ಲ, ಹೆಣ್ಣವರು ಕೇಳೋಕ್ಕಾಗಿಲ್ಲ. ಈ ಮಧ್ಯವರ್ತಿಗಳು ಪಾಪ ನೀವು ಕೇಳಬೇಕು. ಈಗ ನಿನ್ನೂ ನಿಷ್ಠುರ ಮಾಡೋಂಗಿಲ್ಲ, ಆತಾಗ ಸಿದ್ದಣ್ಣನೂ ನಿಷ್ಠುರ ಮಾಡೋಂಗಿಲ್ಲ. ಏನೋ ಒಂದು ಒಳ್ಳೇದಾಗಲಿ, ಒಂದು ಮದುವೆ ಆಗಲಿ ಅನ್ನೋದು ಒಂದು ಲೆಕ್ಕದಲ್ಲಿ ನೀವು ನಿಂತ್ಕೊಂಡು ಓಡಾಡಿದ್ರಿ. ಏನಿಲ್ಲ ಎಂತಿಲ್ಲ, ಒಕ್ಕಡಿಂದ ಕೇಳ್ಕೊಬೇಡ ನನ್ನ ಮಕ್ಳ ಬಗ್ಗೆ, ಒಕ್ಕಡಿಂದ ಕೇಳ್ಕೊಬ. ಯಾರ ಬಾಯ್ಲಾರೆ ಒಂದೇ ಒಂದು ಮಾತಾ ಹೇಳ್ಸ್ಬಿಡು. ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಕಣಣ್ಣ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ನನ್ನ ಮಕ್ಳ ಬಗ್ಗೆ ಒಂದೇ ಒಂದು ಚೂರ ಚಿಕ್ಕದಾಗಿ ಹೇಳ್ಸೋಣ ಸಾಕು, ನನ್ನ ಮಕ್ಕಳು ಸರಿಯಿಲ್ಲ ಅಂತವ. ಅವು ಕಷ್ಟದಲ್ಲಿದ್ರು ಬಡ್ಸ್ತಂದಿದ್ರು ನಮ್ಮ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸಿ ಒಳ್ಳೆ ರೀತಿಲೇ ಬೆಳೆಸಿರೋದು ಕಣಣ್ಣ. ನಮ್ಮ ಮಕ್ಕಳನ್ನ ನಾವು ಚೆಂಗ್ಳು ಆಡೋಕೆ ಬಿಟ್ಕೊಂಡು ನಿಂತಿತ್ತಿಲ್ಲ. ಏನೋ ಓದಬೇಕು ಅಂದ್ಲು, ನಾನು ಹಂಗೂ SSLC ಆದಮೇಲೆ ಕಳ್ಸೋದೇ ಬೇಡ ಅನ್ನೋ ಲೆಕ್ಕದಲ್ಲಿದ್ದೆ. ನಾನು ಇರ್ತಿ ಬೇಡ, ಓದಲಿ ಹೆಣ್ಮಕ್ಳಾದರೂ ಇವತ್ತಿನ ಕಾಲದಲ್ಲಿ ಓದಬೇಕು ಅಂದ್ಬಿಟ್ಟು ಕಾಲೇಜ್ ಸೇರಿಸ್ತು. ಕಾಲೇಜಲ್ಲಿ ಎಲ್ಲ ಮಕ್ಳಿಗೂ ಬೈಯೋರು, ಫೋನಲ್ಲಿ ಮಾತಾಡ್ತಾರೆ, ಫೋನಲ್ಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಆದರೆ ನಮಗೆ ನಿಮ್ಮ ಮಕ್ಳುಗಳು ಸರಿ ಮಾತ್ರ ಇಬ್ಬರು ಅಷ್ಟೇ ಭಾಳ ಒಳ್ಳೆ ಮಕ್ಕಳು ಅಂತ ಕರೆದು ಪ್ರಿನ್ಸಿಪಾಲ್ ಹೇಳೋರು ನಮಗೆ, ನಮ್ಮ ಮಕ್ಳ ಬಗ್ಗೆ. ಅವ್ರ ಕ್ಲಾಸ್ ಲೆಕ್ಚರರ್ ಹೇಳೋರು ಭಾಳ ಒಳ್ಳೆ ಮಕ್ಕಳು ಮಾತ್ರ ಅಂತ. ಅಂಥ ಮಾತುಗಳ ಅಂಥ ಹೋಗ್ಲಿಕ್ಕೆ ತಕ್ಕಂದಿರೋ ನನ್ನ ಮಕ್ಕಳನ್ನ ಇವ ಅಮ್ಮ ಏನಿಲ್ಲ ಎಂತಿಲ್ಲ ಈ ಥರ ದೂರ ಬಿಟ್ಲಲ್ಲ. ಹೆಂಗಣ, ಹಿಂಗಾದರೆ ಇಲ್ಲ ಮಾತಾಡಿರ್ತಾನೆ, ಯಾವನ ಫೋನ್ ಮಾಡಿ ಹೇಳ್ದ ತಾನೆ ಕೊಡಬೇಕಾಗಿತ್ತು ಫೋನ್ ನಂಬರ. ನಾವು ಓಲಿ ಅಂತ ಸುಮ್ಮನಾಗಿರೋದೋಣ, ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಾವು ಕೇಳೋಷ್ಟಿತ್ತು ನಮಗೆ. ನೋಡಿ ಹಿಂಗೆಲ್ಲ ನೋಡಿ ಸ್ವಾಮಿ ಹಿಂಗೆಲ್ಲ ಇಲ್ದವ್ದೆ ಹೇಳ್ತಾವ್ರೆ, ನನ್ನ ಮಕ್ಳ ಮೇಲೆ ಇಲ್ದವ್ದೆಲ್ಲ ದೂರ ಹೊರಿಸ್ಲು ಇವ ಅಮ್ಮ ಅಂದರೆ, ಅವ್ರು ಒಂದು ನಿಮಿಷಕ್ಕೆ ಬಾಯಿ ಬಿಡ್ಸಿ ಅವ್ರ ಕೈಲಿ ಫೋನ್ ನಂಬರ್ ಇಸ್ಕೊಳ್ಳೋರು, ಮತ್ತು ಪತ್ತೆನೂ ಮಾಡೋರು ಯಾವ ಬಡ್ಡಿದ ಮಾಡಿದ ಅಂತವ. ಸರಿಯಾ? ನಾವೇನು ಅಂದರೆ ಹೆಣ್ಮಕ್ಳುಳ್ಳವ್ರು ನಾವು, ನಾಳೆ ದಿವಸಕ್ಕೆ ಅವ್ರ ಭವಿಷ್ಯದ ಬಗ್ಗೆ ಪರಿಣಾಮ ಬೀರಬಾರ್ದು ಅನ್ನೋ ಲೆಕ್ಕದಲ್ಲಿ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಅದು ಆಯ್ತಣ್ಣ. ಅವ ಅಮ್ಮ ಏನಿಲ್ಲ ಎಂತಿಲ್ಲ ಇಲ್ದವದೆಲ್ಲ ನಮ್ಮ ಮಕ್ಳ ಮೇಲೆ ಹೇಳೋಳಲ್ಲ. ಸರಿಯಣ್ಣ, ಇವು ಬುದ್ಧಿ ಕಲ್ತಿರೋದು ಒಬ್ಳು ಮಗಳೆತ್ತವಳೆ. ಆದ್ರೂ ಈ ಥರ ಇರಬಾರ್ದು ಕನ್ನಡ. ಏನೇ ಅಲ್ಲಿ ನಮ್ಮ ಮಕ್ಕಳು ನಿಜಕ್ಕೂ ಕಾಲೇಜ್ನೇ ಬಿಡಿಸ್ಬಿಟ್ಟಿದೆ ಕನ್ನಡ. ಕಿರಿದಕ್ಕೆ ಪರೀಕ್ಷೆ ಇತ್ತು, ಹೆಣ್ಣಿಗೆ ಹಿರಿಯೋಳ್ಗೇನು ರಜೆ ಇತ್ತು, ಕಿರಿಯೋಳ ಪರೀಕ್ಷೆಗೆ ಹೋಗ್ಬೇಡ ಅನ್ಕೊಬಿಟ್ಟೆ. ಆಮೇಲೆ ನನ್ನ ಮಕ್ಕಳು ಹೊತ್ಕೊಂಡು ಕರ್ಕೊಂಡು ಹೇಳಿ ಪರೀಕ್ಷೆ ಬರ್ತದೆ. ಈಗ ಇವತ್ತು ನಮ್ಮ ಮಕ್ಕಳು ಭವಿಷ್ಯ ನಾವು ಹಾಳು ಮಾಡೋಕ್ಕದಣ್ಣ. ಇವ್ರು ಮಾತು ಕಟ್ಕೊಂಡು ಹೇಳು ನೀನೇ. ನಾನು ಮಾತಾಡೋಣ. ಈಗ ನಮ್ಮ ಹುಡುಗನೇ ಸರಿಯಿಲ್ಲ ಅಂತ ಯಾರೋ ಫೋನ್ ಮಾಡೋರು ಅನ್ಕೊಳ್ಳಿ, ನೀವು ಸುಮ್ಮನೆ ಒಪ್ಕೊಬಿಟ್ಟು ಮದುವೆ ಮಾಡ್ತೀರಣ್ಣ. ಹಂಗಂದ್ರಲ್ಲ ಅಂತ ಅಂತಿರೋ ಇಲ್ವೋ? ಅಲ್ಲ ಕಣಣ್ಣ, ಈಗ ನಿಜ ತಾನು ಹೇಳ್ತಿರೋದು. ಅವರು ಫೋನ್ ನಂಬರ್ ಇಸ್ಕೊಡೋಣ, ಅದು ಯಾವ ಫೋನಿಂದ ಬಂದಿತ್ತು ನಂಬರ ತೆಗಿಸ್ತೀವಿ ಇವತ್ತುವೇ. ತೆಗಿಸ್ಬಿಟ್ಟು ಅದು ಯಾವ ಬಡ್ಡೆಕ್ಳು ಹೇಳಿದರು ರಾಜರಷ್ಟು ಅವ್ರ ಮುಂದ್ಗಡೆ ಕೇಳಿಸ್ತೀನಿ ನಾನು. ನಾವೇನು ಎದುರ್ಕೊಂಡವಣ? ಈಗ ನಮ್ಮ ಮಕ್ಕಳು ತಪ್ಪು ಮಾಡಿದರೆ ಅಯ್ಯೋ ಬಿಡು, ನಾಳೆ ದಿವಸಕ್ಕೆ ನಮ್ಮ ಮಕ್ಕಳು ತಪ್ಪು ಮಾಡಿಬಿಟ್ಟವೆ, ಏನಾದ್ರೆ ಅವ್ರು ಸಿಕ್ಬಿಟ್ರೆ ತೊಂದರೆ ಆಯ್ತದೆ, ಏನಾದ್ರು ಹೇಳ್ಬಿಟ್ಟರು ಅನ್ನೋ ಭಯ ಇರ್ತದೆ. ನಮ್ಮ ಮಕ್ಕಳು ತಪ್ಪು ಮಾಡೋಕ್ಕಿಲ್ಲ, ತಪ್ಪು ಮಾಡಿಲ್ಲ, ನಮಗೂ ಗೊತ್ತು. ಮತ್ತು ಇನ್ಯಾಕೆ ಎದುರ್ಕೋಬೇಕಣ್ಣ? ಅವಕ್ಕೆಲ್ಲ ಎದುರ್ಕೊಳ್ಳೋಂಥ ಇದೇ ಇಲ್ಲ ಕಣ ನಾವು. ನೀನೇನಾರು ಅನ್ಕೋ,
ನಮ್ಮ ಮಕ್ಳ ಮೇಲೆ ನಮ್ಗೆ ಭಾಳ ನಂಬಿಕೆ ಅದೇ. ಸರಿ ಅಣ್ಣ, ನೀವು ಹೇಳೋದು ನನಗೆ ಅರ್ಥ ಆಯ್ತದೆ. ಏನೋ ಒಟ್ಟಿಗೆ ಆ ಹುಡುಗ ಮಾತ್ರ ಅಣ್ಣ ಭಾಳ ಇಷ್ಟಪಟ್ಟಿದ್ದಾನಂತೆ ನಿಮ್ಮ ಹುಡುಗಿಗೆ. ಆದರೆ ಆ ಹುಡುಗಿ ಆಯ್ತೀನಿ ಇಲ್ದ ನನ್ನ ಮದುವೆನೇ ಬೇಡ ಅಂತ ಕುಂತಿದ್ದಾನಂತೆ. ಅದಕ್ಕೆ ಅವ ಅಕ್ಕನೇ ಬಂದು ಹಂಗೂ ನಾನು ಒಯ್ಕಿಲ್ಲ ಕಣಕ ಬಿಡಕ, ಅದು ಯಾವ ಥರದಲ್ಲಿ ಹೋಗೋಣಕ, ಬೇಡಿ ಬೇಡಿ ನಾನು ಒಯ್ಕಿಲ್ಲ ಅಂತ ನಾನು ಕಂಡೀಷನಾಗ ಒಯ್ಕಿಲ್ಲ ಅಂತಲೇ ಹೇಳ್ದೆ. ಅವ ಅಕ್ಕ ಏನು ಮಾಡಿದ್ರು ಇಲ್ಲ ಕಣಣ್ಣ, ಮಾಡಲೇಬೇಕು, ಇವನು ಅಲ್ಲಿ ಬಿಟ್ರೆ ಇನ್ನು ಆಯ್ಕಿಲ್ಲ ಅಂತಾನೆ. ಇನ್ನು ಹಿರಿಯನ್ ಬಿಟ್ಕೊಂಡು ಕಿರಿಯನ್ ಮದುವೆ ಮಾಡೋಕ್ಕದ, ಈಗ ಇವ್ನು ಮದುವೆ ಮಾಡಿ ನಾನು ಆಯ್ಕಿಲ್ಲ, ಮಾಡಲೇಬೇಕು ಕಣಣ್ಣ, ನೋಡೋಣ ಊರಾಗಣ ಅಂದ್ಬಿಟ್ಟು ಹಂಗೆ ಕಳಿಸಿದ್ರು. ಅವೆಲ್ಲ ಕಟ್ಕೊಂಡು ಕೂತ್ಕೋಬೇಡಿ, ಸುಮ್ಮನೆ ತಗೆ ಒಪ್ಕೊಂಡು ಮಾಡ್ರಕ್ಕ. ಇಲ್ಲ 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 ಕದ್ಬಿಡೋಣ. ಇವತ್ತು ಈ ಮಾತು ಬಂದವೆ, ನಾಳೆ ದಿವಸಕ್ಕೆ ಇನ್ನೊಂದು ಮಾತು ಬರ್ತವೆ. ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಅನ್ಸ್ಕೊಳ್ಳೋದು ಬೇಡ. ಸುಮ್ಮನೀರು ಮಾಡಕತ್ತೆ, ನಾವು ಮಾಡಕ್ಲಾಕತ್ ಬಿಡೋಣ ಈ ಬಾರಿ. ಇನ್ನೂ ಒಂದು ವರ್ಷ ಮದುವೆ ಮಾಡಕ್ಲಾಕನ. ಹಾಗನ್ಬೇಡಿ ಮಾಡ್ಕೊಡಿ. ಇಲ್ಲ 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 ಕದ್ಬಿಡೋಣ, ಮಾಡೋಕ್ಕಿಲ್ಲ. ಅಯ್ಯೋ ಅದು ಅಣ್ಣ ಒಂಚೂರು ಸಣ್ಣದಲ್ಲಿ ಪುಟ್ತಲಿ ತಪ್ಪು ಅಂತ ಬಂದಮೇಲೆ ಮಾಡೋಕ್ಕೆ ಹೋಗ್ಬೇಡ್ದು. ಏನು ನಮ್ಮ ಮಕ್ಕಳು ಬಾರ್ವಾ, 1 ವರ್ಷ ಅಲ್ದನ್ರಿ 2 ವರ್ಷ ಬಿಟ್ಕೊಂಬಾಡೋದು. ಏನು ನನ್ನ ಮಕ್ಕಳೇನು ಈಗಲೇ ಮದುವೆ ಬೇಕು ಅಂತ ಕುಣಿತಿದ್ದವಣ್ಣ, ಮದುವೆನೇ ಆಯ್ಕಿಲ್ಲ ಓದಬೇಕು ಅಂತಿದ್ದೋ. ನಾವೇನೋ ಓರಿ ಚೆಪ್ಪಪ್ಪ ಅಂದ್ಕೊಂಡು ಹಂಗೆ ಬೂಡೊತ್ತಾಗೆ ಅಚ್ಚುಕಟ್ಟಾಗಿ ಬಂದದೆ. ನಾವು ಒಂದು ಜವಾಬ್ದಾರಿ ಕಳ್ಕೊಂಡಂಗೆ ಆಯ್ತದೆ ಅಂತ ಮಾಡೋಕ್ಕೆ ಅಂತ ಹೊಂಟು. ಈ ಸರ್ ಬರ್ನಿಲ್ಲ ಅಂದಮೇಲೆ ನಾವು ಬಿಟ್ಟಾಕಿಬೇಕಾದ್ ಬಿಡು, ಇನ್ನೂ 2 ವರ್ಷ ಮಾಡೋಕ್ಕಿಲ್ಲ ಅಣ್ಣ, ಮಾಡೋಕ್ಕಿಲ್ವಂತೆ ಅಂತ ಅಂದ್ಬಿಡಿ. ನಾವು ನೋಡೋಣ ಅನುಕೂಲ ಆಗಾರೆ ಮನೆ ಕಡೆ. ಆ ಹುಡುಗನೂ ಭಾಳ ಒಳ್ಳೆಯವನು ಕಣ ಮಾತ್ರ. ಇಲ್ದ ಹೋಗಿದ್ರೆ ಇಷ್ಟೆಲ್ಲ ಅಂದ್ರೂ ನಾನು ಆ ಹುಡುಗಿನೇ ಮದುವೆ ಆಯ್ತೀನಿ ಅಂತಿದ್ನ. ಭಾಳ ಒಳ್ಳೆ ಹುಡುಗ, ಫೋನಲ್ಲೆಲ್ಲ ಮಾತಾಡ್ಕೊಂಡಿದ್ದಾರಂತಲ್ಲ. ಮಾತಾಡವ್ರೆ, ಕೇಳ್ತೀವಿ ಅಂದ್ಬಿಟ್ಟೇನೋ ಫೋನ್ ನಂಬರ್ ಇಸ್ಕೊಂಡು 2 ದಿವ್ಸ ಮಾತಾಡವ್ರೆ. ಅದಕ್ಕೆ ಮದುವೆನೇ ಮಾಡ್ಬೇಕಂತ ಏನೋ. ಇಷ್ಟ ಇದ್ರು ಮಾಡ್ತೀವಿ, ಕಷ್ಟ ಇದ್ರೆ ಇಲ್ಲ ಕಣಣ್ಣ. ಅದೊಳ್ಳೆ ಸರಿ ಆಯ್ತಪ್ಪ. ಹಂಗಲ್ಲಣ್ಣ, ಅಯ್ಯೋ ಏನೋ ಒಟ್ಗೆ ಅಕ್ಕ ಕಳಿಸ್ತೋಣ, ಅದಕ್ಕೆ ನೋಡೋದ ಅಂದ್ಕೊಂಡು ಕೇಳ್ಕೊಂಡು ಹೋಗೋದ ಅನ್ಕೊಂಡು ಬಂದೆ. ಸರಿ ಬಿಡೋಣ, ಆಯಿತು ನೋಡೋಕ್ಕಾಯ್ತದೆ. ಬುಡಿ ಆಯಿತು, ಕಂಡೀಷನಾಗಿ ಬ್ಯಾಡ್ವಣ ಹೇಳೋಣ. ಇನ್ನೊಂದ್ಸತಿ ಯೋಚನೆ ಮಾಡಿ, ಯೋಚನೆ ಏನು ಮಾಡೋದಿದ್ದದು, ಮಾಡೋಕ್ಕಿಲ್ಲ ನಾವು. ಮಾಡೋಕ್ಕಿಲ್ಲ ಅಂದಮೇಲೆ ಮಾಡೋಕ್ಕಿಲ್ಲ ಕಣ. ತಪ್ಪು ತಿಳ್ಕೊಬೇಡಿ ನೀವು, ಏನೋ ಆಸೆ ಎಲ್ಲ ನಮಗೆ ಇಲ್ಲ ಕತೆ. ಬುಡಿ ನಾವು ಮಾಡೋಕ್ಕಿಲ್ಲ ಕಣ. ಸರಿ ಅಣ್ಣ ಆಯಿತು, ನಿಮ್ಗೆ ಇಷ್ಟು ಬಿಟ್ಟಿದ್ದು. ಊಟ ಮಾಡಿ ಅಣ್ಣ. ಇಲ್ಲಕ್ಕ, ಊಟ ಮಾಡ್ಕ ಬಂದೇಕತ್ ಬಿಡಕ್ಕ. ಅಕ್ಕ ನಮ್ಮ ಮೇಲೆ ತಪ್ಪು ತಿಳ್ಕೊಬೇಡಿ ಕಣಕ್ಕ. ನೀವೇನ ಮಾಡಿದ್ರಿ, ಮಧ್ಯದಲ್ಲಿ ನಿಂತ್ಕೊಂಡು ಏನೋ ಒಂದು ಹೆಣ್ಣು ಒಂದು ಗಂಡಕ್ಕೂ ತೋರು ಹಾಕೋದು ಬಿಡೋದು ಮದುವೆ ಮಾಡೋದು, ಇದು ನಿಮ್ಮ ಕರ್ತವ್ಯ ಅಂದ್ಕೊಂಡು ಮಾಡ್ತಾಯಿದ್ದೀರಿ. ನಿಮ್ಮ ತಪ್ಪು ಅನ್ನೋಕೆ ಆಯ್ಕಿಲ್ಲ ಅಣ್ಣ. ಊಟ ಮಾಡಿ, ಸ್ವಲ್ಪ ಊಟ ಮಾಡ್ಕೊಂಡು ಬನ್ನಿ, ಊಟ ಮಾಡ್ಕೊಂಡು ಹೋಗೋಣ. ದೂರದ ಪಯಣ. ಇಲ್ಲ 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 ಬ್ಯಾಡಿ ಅಣ್ಣ, ಆಯಿತು ಹೇಳ್ತೀನಿ. ಹಿಂಗೆ ಒಪ್ಪನಿಲ್ಲ ಕನಕ ಬಿಡಕ್ಕ ಅಂತ ಹೇಳ್ತೀನಿ, ಬಿಡಿ ಅಣ್ಣ, ನೀವೇನೋ ತಲೆಗೆಡ್ಸ್ಕೊಬೇಡಿ. ಆಯ್ತು ಅಣ್ಣ, ನಾವು ಆಸೆಗಿದ್ದು ಏನು ಮಾಡಿರೋಣ, ಈಗ ಯಾಕೋ ಮನ್ಸು ಒಪ್ತೇನೆ ಇಲ್ಲ ಕಣ. ಮುಂಚೆಗೆ ಏನೋ ಮಾಡೋದ ಅಚ್ಚುಕಟ್ಟಾಗಿ ಸೇರ್ಕತ್ತಳ್ಳ ಮಗಳು ಅನ್ನೋ ಆಸೆನೂ ಇತ್ತು ನಮಗೆ. ಈಗ ಯಾಕೋ ಮನ್ಸಿಗೆ ಒಪ್ತಿಲ್ಲ. ಬ್ಯಾಡಿ ದೂರು ಇಲ್ಲಿ ಬೇರೆ ಎಲ್ಲಾರು ಹತ್ತಕ್ಕೆ ಮಾಡ್ಕೊತೀವಿ ಕತೆ, ಬಿಡಿ ಅಣ್ಣ ಬೇಡ ಕಣ. ಸರಿ ಅಕ್ಕ ಆಯಿತು, ನಿಮ್ಮಿಷ್ಟು ಪುಟ್ಟಿದ್ದು ಕಣಕ. ಸರಿ ಮತ್ತೆ ಬರೋಣ. ಸರಿ ಅಣ್ಣ ಆಯಿತು, ಹೋಗ್ಬಿಟ್ಟು ಬನ್ನಿ. ಓಟ್ ಬಂದಿ ಅಣ್ಣ. ಓಟ್ ಬರ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.